ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲೇ ನಾನು ನಿಮಗೆ ಹೈಲೈಟ್ಸ್ಗಳನ್ನ ಹೇಳ್ಬಿಡ್ತೀನಿ. ಗೌರಿ ಮತ್ತು ವಿವೇಕ್ ನಡುವೆ ಈ ಒಂದು ಜಗಳ ಅಂತ್ಯ ಕಾಣಲಿದೆ. ಯಾಕೆ ಅಂದರೆ ಗೌರಿ ತನ್ನ ವಿವೇಕ್ ಗಂಡನ ಹತ್ರ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಚೆನ್ನಾಗೇ ಕಲ್ತ್ಕೊಂಡಿರ್ತಾಳೆ. ಈ ಕಡೆ ವಿವೇಕ್ ಬಂದ್ಬಿಟ್ಟು ಈ ಗೌರಿ ಹತ್ರ ಬಟ್ಟೆ ಒಗೆಯಕ್ಕೆ ಹೋಗ್ತಾ ಇರ್ತಾಳೆ. ಗೌರಿ ಬಟ್ಟೆ ಸರಿತನ ಬಟ್ಟೆನ ತಗೊಂಡೋಗ್ತಾ ಇರ್ತಾರೆ, ಸ್ಯಾರಿನ. ನಮ್ಮಮ್ಮನ ಬಟ್ಟೆನ ಯಾಕೆ ತಗೊಂಡು ಹೋಗ್ತಾ ಇದ್ಯಾ? ಈಗಾಗಲೇ ಅಮ್ಮಂಗೆ ಅವಮಾನ ಮಾಡಿದ ಸಾಲ್ದ? ಅಲ್ಲ, ಅಮ್ಮ ಮಾಡಬೇಕಾಗಿರೋ ಕೆಲಸನೆಲ್ಲ ನೀನು ಮಾಡ್ತಿದ್ಯಲ್ಲ, ನಿನ್ಗೇನು ಅನ್ಸಲ್ವಾ ಅಂದಾಗ, ಅಯ್ಯೋ ರೀ, ನಾನೇನು ನಿಮ್ಮ ಅಮ್ಮನ ಕೆಲಸನ ಕಿತ್ಕೊಂಡಿಲ್ಲ ರೀ, ಅದು ಈ ಮನೆಗೆ ಸೊಸೆಯಾಗಿ ಬಂದವ್ರು ಮಾಡೋ ಕರ್ತವ್ಯ ಅಷ್ಟೇ. ಹಂಗಂತ ಯಾಕೆ ನೀವಾಗ ಅನ್ಕೊತೀರಾ? ನಾಳೆಯಿಂದನೇ ಅತ್ತೆ ಪೂಜೆ ಮಾಡಲಿ ಅಂದಾಗ, ಅಲ್ಲ ನೀನು ಯಾರಿಗೆ ಕೇಳ್ದೆ ಪೂಜೆ ಮಾಡೋಕೆ ಹೋದೆ? ಅಮ್ಮಂಗೆ ಎಷ್ಟು ಬೇಜಾರಾಯಿತು, ಅದರಲ್ಲಿ ಲೆಕ್ಚರ್ ಬೇರೆ ಕೊಡ್ತೀಯ ನಮ್ಮ ಅಮ್ಮಂಗೆನೆ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ನಿಮ್ಮ ಅಮ್ಮಂಗೆ ಲೆಕ್ಚರ್ ಕೊಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ರೀ. ನನ್ನ ಪ್ರೀತಿಯಿಂದ ನಮ್ಮ ಅತ್ತೆಗೆ ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ. ಈಗೇನು ನಿಮ್ಮ ಬಟ್ಟೆನೂ ಒಕ್ಕೊಡ್ಬೇಕಾ? ಕೊಡಿ, ಒಕ್ಕೊಡ್ತೀನಿ ಅಂದಾಗ, ಅಮ್ಮ ಮಾರಾಗಿತ್ತಿ, ನನಗೆ ಬಟ್ಟೆನೂ ಒಕ್ಕೊಡ್ಬೇಡ, ಏನು ಒಕ್ಕೊಡ್ಬೇಡ ಅಂದಾಗ, ಗೊತ್ತು ಬಿಡಿ, ನಿಮ್ಮ ಬಟ್ಟೆ ಒಕ್ಕೊಡೋದಕ್ಕಿಂತ ನಿಮ್ಮ ಮನಸ್ಸೇ ತೊಳ್ಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಏನು ಹೇಳ್ತಿದ್ಯಾ ಅಂದಾಗ, ಹೌದು, ಇವೇನಾದರೂ ಇವಾಗ ನಿಮ್ಮ ಮನಸ್ಸನ್ನ ತೊಳೆಯೋಂಗಿದ್ರೆ ತೊಳೆದ್ಬಿಡ್ಬೋದಾಯ್ತು ರೀ. ನನ್ನ ಬಗ್ಗೆ ಏನು ತಪ್ಪೇ ಇಲ್ಲ ಅಂತ ಗೊತ್ತಿದ್ರು ನೀವು ಯಾಕೆ ನನ್ನ ಹತ್ರ ಈ ಥರ ಕಿರಿಕಿರಿ ಮಾಡ್ಕೊಂಡು ಬರ್ತಾ ಇದ್ದೀರಾ? ನಾನು ಅಂದರೆ ನಿಮ್ಗೆ ತುಂಬ ಇಷ್ಟನಾ ಅಂತ ಹೇಳ್ಬಿಟ್ಟು ಗೌರಿ ಕೇಳ್ತಾಳೆ. ನಾನೆಲ್ಲ ಹೇಳಿದೆ ಆ ಥರ ಅಂದಾಗ, ಸರಿ ಆಯಿತು, ನನ್ನ ಕಣ್ಣು ನೋಡ್ಕೊಂಡು ಹೇಳಿ, ನಾನು ಅಂದರೆ ನಿಮಗೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಗೌರಿ ಪ್ರಶ್ನೆ ಮಾಡ್ತಾಳೆ. ಆ ರೀತಿ ಪ್ರಶ್ನೆ ಮಾಡಿದ ತಕ್ಷಣವೇ ವಿವೇಕ್ಗೆ ಬಾಯಲ್ಲಿ ಮಾತೇ ಬರಲ್ಲ. ಯಾಕೆಂದರೆ, ನಾನು ನೋಡಲ್ಲಪ್ಪ, ನಿನ್ನ ಕಣ್ಣು ನೋಡ್ಕೊಂಡು ಮಾತಾಡೋಷ್ಟು ಧೈರ್ಯ ನನಗಿಲ್ಲ, ನಾನು ಯಾಕೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ವಿವೇಕ್ ಆ ಕಡೆ ತಿರುಗ್ಬಿಡ್ತಾರೆ. ಅಲ್ಲೇ ತಿಳ್ಕೊಳ್ಳಿ, ನೀವು ನನಗೆ ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಅಲ್ಲೇ ಹೇಳ್ಬೋದು. ನನ್ನ ಕಣ್ಣು ನೋಡಿ ಮಾತಾಡೋಕ್ಕಾಗಲ್ಲ ಅಲ್ವಾ ಯಜಮಾನ್ರೆ ನಿಮಗೆ ಅಂತೇಳ್ಬಿಟ್ಟು ಈ ಕಡೆ ನಮ್ಮ ಗೌರಿ ಚುಡಾಯಿಸ್ತಿದ್ರೆ, ವಿವೇಕ್ ಇದೋನು ನೋಡು, ನೀನು ಎಲ್ಲಿಂದ ಎಲ್ಗೋ ಟಾಪಿಕ್ನ ತೊಗೊಂಡೋಗ್ಬೇಡ. ಅಮ್ಮನ ಬಟ್ಟೆನ ಯಾಕೆ ತೊಗೊಂಡೋಗ್ತಿದ್ಯಾ? ಅಮ್ಮನ ಜೊತೆ ಯಾಕೆ ಕಿರಿಕಿರಿ ಮಾಡ್ತಿದ್ಯಾ? ನಾನೇನೋ ನಿನ್ನನ್ನು ನಿಭಾಯಿಸ್ಕೊಂಡು ಹೋಗ್ಬಿಟ್ಟೆ ಅಂದರೆ ಅಮ್ಮನೂ ಹಂಗೆ ಅಂದ್ಕೊಂಡಿದ್ಯಾ? ಅಮ್ಮನ ವಿಚಾರದಲ್ಲಿ ಹುಷಾರಾಗಿರು, ಅಮ್ಮಂಗೆ ಸಿಟ್ಟು ಬಂದರೆ ಸುಮ್ಮನೆ ಇರಲ್ಲ ಅಮ್ಮ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಆಯಿತು ಬಿಡ್ರಿ ಯಜಮಾನ್ರೆ, ನಿಮ್ಮನ್ನು ನೋಡ್ಕೋತೀನಿ, ನಿಮ್ಮ ಅಮ್ಮನ್ನು ನೋಡ್ಕೋತೀನಿ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಅಲ್ಲ ಕಣೆ, ಯಾಕೆ ಇಷ್ಟೊಂದು ಇರಿಟೇಷನ್ ಮಾಡ್ತೀಯಾ? ನನಗೆ ನಿನ್ನ ಹತ್ರ ಏನು ಮಾತಾಡೋಕ್ಕೆ ಬಂದೆ ಅನ್ನೋದೇ ಮರ್ತೋಗುತ್ತೆ ಅಂದಾಗ, ಮತ್ತೆ ನನ್ನಂತ ಹೆಂಡ್ತಿ ಇರಬೇಕಾದ್ರೆ ನನ್ನನ್ನು ನೋಡ್ಕೊಂಡೇ ನಿಂತ್ಕೊಂಡ್ಬಿಡ್ತೀರಾ, ಬೇರೆ ಮಾತೆಲ್ಲ ಎಲ್ಲಿ ನೆನ್ಪು ಬರುತ್ತೆ ನಿಮಗೆ ಅಂತೇಳ್ಬಿಟ್ಟು ಗೌರಿ ಕೀಟ್ಲೆ ಮಾಡ್ತಿದ್ರೆ, ನೋಡು ಈ ರೀತಿ ಎಲ್ಲ ನೋಡಬೇಡ ನಿನ್ನನ್ನು ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ರೀ, ಸುಮ್ಮನೆ ಇರ್ರಿ, ಈಗೇನು ಅತ್ತೆ ಬಟ್ಟೆನ ನಾನು ವಾಶ್ ಮಾಡಬಾರ್ದು ಅಂದಾಗ, ಅದಲ್ಲ ಕಣೆ ಮ್ಯಾಟ್ರು, ಅಮ್ಮನ ಜೊತೆ ನೀನು ಅಷ್ಟೊಂದೆಲ್ಲ ಮಾತಾಡ್ತೀಯಲ್ಲ, ಅಮ್ಮಗೆ ಬೇಡ ಅಂದರೂ ಒತ್ತಾಯವಾಗಿ ಟೀ ಕೊಡೋದು, ಕಾಫಿ ಕೊಡೋದು, ಇದೆಲ್ಲ ಯಾಕೆ ಬೇಕು ನಿನಗೆ ಪೂಜೆ ಮಾಡುವಂತ ಯಾರು ಹೇಳಿದ್ರು? ಅಮ್ಮ ಮಾಡೋ ಕೆಲಸ ಅದು ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಸರಿ ಬಿಡ್ರಿ, ಆಯಿತು, ಏನೋ ನಮ್ಮ ಅತ್ತೆಗೆ ಪ್ರೀತಿಯಿಂದ ಕೊಡ್ತಿದ್ದೆ, ಇವತ್ತು ನನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ಇರ್ಬೋದು, ಮುಂದೆ ಒಂದಿನ ಸೊಸೆ ಅಂತ ಒಪ್ಕೊತಾರೆ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ನಿನ್ನ ಹತ್ರ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದು ಬೆಸ್ಟು ಅಂತೇಳ್ಬಿಟ್ಟು ಅಲ್ಲಿಂದ ವಿವೇಕ್ ಹೊಡ್ಬಿಡ್ತಾರೆ. ಈ ಕಡೆ ಗೌರಿನೂ ಹೋಗ್ತಾಳೆ. ಇನ್ನು ಆ ಕಡೆ ಮೋನಿಕಾ ಇದ್ದೋಳು ಮನೇಲಿ ಬರೋ ಬಟ್ಟೆಗಳನ್ನೆಲ್ಲ ಆಚೆಗಾಗಿ, ನನಗೆ ಈ ಬಟ್ಟೆಗಳೆಲ್ಲ ಚೀಪ್ ಬಟ್ಟೆಗಳು ಇಷ್ಟನೇ ಆಗಲ್ಲ ಅಂತೇಳ್ಬಿಟ್ಟು ಮಾತಾಡ್ಕೊತಿರ್ತಾಳೆ. ಇನ್ನು ಈ ಅನಿಕೇತ್ ಹೋಗಿ ಅಲ್ಲಿ ಪಿನ್ನಿಗೆ ಬಿಟ್ಟು ಬರ್ತಾನೆ. ನಾನು ನಿನ್ನನ್ನು ಮದುವೆ ಆದರೆ ಆ ಮನೇಲಿ ಇರೋಕ್ಕೆ ಸಾಧ್ಯನೇ ಇಲ್ಲ, ನನ್ನ ಸ್ವಾಭಿಮಾನ ಅಡ್ಡ ಬರುತ್ತೆ ಅಂತ. ಗೌರಿ ಇಷ್ಟೊಂದೆಲ್ಲ ಆಟ ಆಡಿಸ್ತಾ ಇದ್ದಾಳ, ಮಾಡ್ತೀನಿ ಅವಳಿಗೆ, ನಾನು ಆ ಮನೆಗೆ ಹೋಗಿ ಸೊಸೆಯಾಗಿ ಮೆರಿತೀನಿ. ನಾನು ಮರಿಬೇಕಾಗಿರೋ ಮನೇಲಿ ಅವಳು ರಾಣಿ ಥರ ಇರೋದಾ? ಖಂಡಿತ ಇಲ್ಲ. ಈ ಅನಿಕೇತ್ಗೆ ಬುದ್ಧಿನೇ ಇಲ್ಲ, ಅವಳಿಗೆ ಎದ್ರುಕೊಂಡು ನನ್ನ ಹತ್ರ ಬಂದಿದ್ದಾರೆ ಮಾತಾಡೋಕ್ಕೆ. ನಾನು ಅವನ ಮಗುನ ಹೊಟ್ಟೆಲಿ ಹೊತ್ಕೊಂಡಿದ್ದೀನಿ, ನಾನು ಯಾಕೆ ಎದ್ರುಕೋಬೇಕು? ನಾನು ಇನ್ನೂ ಧೈರ್ಯವಾಗಿ ಆ ಮನೇಲಿ ಇರ್ತೀನಿ. ಯಾವ ಥರ ಜೋಶಲ್ಲಿ, ಯಾವ ಥರ ಒಂದು ಎಷ್ಟು ಚೆನ್ನಾಗಿರೋ ಲೈಫ್ನ ನಡೆಸ್ಬೋದು ಆ ಶ್ರೀಮಂತರ ಮನೆಯಲ್ಲಿ. ಈ ಮನೆ ಆ ಮನೆ ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಅವಳಿಗಂತೂ ಏನೂ ಇಲ್ಲ, ಅವಳು ಬೇಕೋ ಬೇಡ ಅಂತ ಒತ್ತಾಯದ ಮೇಲೆ ಮದುವೆ ಆಗಿದ್ದು. ನಾನು ಆ ಥರ ಅಲ್ಲ, ನಾನು ಅನಿಕೇತ್ನ ಪ್ರೀತಿ ಮಾಡೇ ಮದುವೆ ಆಗಿದ್ದೀನಿ ಅಂದಮೇಲೆ ನನಗೆ ಆ ಮನೇಲಿರೋ ಅಧಿಕಾರ ಎಲ್ಲನೂ ಇದೆ. ಈ ಅನಿಕೇತ್ಗೆ ಏನು ಗೊತ್ತಾಗಲ್ಲ, ಆ ಗೌರಿಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂದ್ಬಿಟ್ಟು ಈ ಮೋನಿಕಾ ಗೌರಿಗೆ ಫೋನ್ ಮಾಡಿ, ಹೇ ಗೌರಿ, ಏನು ಮಾಡ್ತಾ ಇದೆಯಾ ನೀನು? ಏನು ಮಾಡ್ತಾ ಇದೆಯಾ? ನನ್ನ ಅನಿಕೇತು ಆ ಮನೇಲಿ ಇರೋದು ನಿನ್ಗೆ ಇಷ್ಟ ಇಲ್ವ ಅಂದಾಗ, ಅಕ್ಕ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ ಅಂದಾಗ, ಅಲ್ಲ ನಾನು ಮತ್ತೆ ಅನಿಕೇತ್ ಮದುವೆ ಆದರೆ ಮನೆಯಿಂದ ಆಚೆ ಹೋಗ್ಬೇಕಂತೆ ಅಂತ ಅನಿಕೇತ್ ಮಾತಾಡಿದಾರೆ ಅಂದಾಗ, ಓ ಮನೆಗೆ ಬಂದಿದ್ದು ನಾವು ನಿಮ್ಮ ಮನೆಗೆ ಅಂದಾಗ, ಹೌದು ಬಂದಿದ್ರು, ಅವ್ರು ಹೇಳಿದ್ರು ನಾನು ನಿನ್ನ ಮದುವೆ ಆದರೆ ನಾವಿಬ್ಬರು ಮನೆ ಬಿಟ್ಟು ಹೋಗ್ಬೇಕು ಅಂತ. ನಿಜನಾ ಅಂದಾಗ, ಅವ್ನು ಹೇಳೋ ಸುಳ್ಳು ಕತೆನೆಲ್ಲ ಆಲ್ರೆಡಿ ಇವಳು ನಂಬಿದಾಳೆ ಅಂತ ಗೌರಿಗೆ ಗೊತ್ತಾಗುತ್ತೆ. ನಾನೇನೋ ಆ ಥರ ಹೇಳಿಲ್ವಲ್ಲಕ್ಕ, ನಿಮ್ಮ ಮನೇಲಿ ನೀವಿದ್ರೆ ನನಗೇನು ಕಷ್ಟ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಹೌದಾ, ಮತ್ತು ಅವನು ಯಾಕೆ ಹಂಗೆ ಹೇಳ್ದೆ ಅಂದಾಗ, ನೋಡಕ್ಕ, ಅವನು ಈಗಾಗಲೇ ತುಂಬ ತಪ್ಪನ ಮಾಡಿದ್ದಾನೆ, ನಿನ್ನ ಮರೆತು ಎಂಗೇಜ್ಮೆಂಟ್ ಆಗೋಕ್ಕೂ ಹೋಗಿದ್ದಾನೆ. ನಿನ್ನ ಹತ್ರ ಬಂದು ಸುಳ್ಳು ಏನಾದರೂ ಹೇಳಿದರೆ ದಯವಿಟ್ಟು ನಂಬೇಡ, ಇದರಿಂದ ನಿನಗೆ ದೊಡ್ಡ ಲಾಸ್ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಈ ಕಡೆ ಈ ಮೋನಿಕಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಮೊದಲೇ ಒಳ್ಳೆ ದಡ್ಡಿ ಥರ ಅಂತಿರ್ತಾಳೆ. ನೋಡೋಣ ಈಗ ಅನಿಕೇತ್ಗೆ ಏನು ಹೇಳ್ತಾಳೆ. ಇನ್ನು ಗೌರಿ ಮತ್ತು ವಿವೇಕ್ ಇನ್ನೂ
ಇನ್ನಷ್ಟು ಹತ್ರ ಆಗ್ತಾರ ನೋಡೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮತ್ತು ಕಮೆಂಟ್ ಮಾಡಿ.